ನಮಸ್ತೆ ಎಲ್ರಿಗೂ ಸ್ವಸ್ತಿಸ್ ಕಿಚನಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಡಲೆಬೇಳೆ ಬಳಸಿ ಹೋಳಿಗೆ ಅಥವಾ ಒಬ್ಬಟ್ಟನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ರುಚಿಯಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಸರಿಯಾದ ಅಳತೆಯಲ್ಲಿ ರುಚಿಯಾದ ಈ ಒಬ್ಬಟ್ಟನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಒಬ್ಬಟ್ಟನ್ನು ಮಾಡಲಿಕ್ಕೆ ಕಣಕವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಲ್ವಾ. ಅದಕ್ಕೆ ಅಗಲವಾದ ಒಂದು ಬೌಲನ್ನು ತಗೊಂಡಿದ್ದೇನೆ. ಅದಕ್ಕೆ ಯಾವುದಾದರೊಂದು ಮೆಜರ್ಮೆಂಟ್ ಕಪ್ನಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಅದೇ ಮೆಜರ್ಮೆಂಟ್ ಕಪ್ನಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಷ್ಟು ಅರಶಿನ ಹುಡಿ, ಹಾಗೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮೊದಲಿಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅನಂತರ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಬೇಕು ಅಂತಾದರೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಮೃದುವಾಗಿ ಕಲಸ್ಕೋಬೇಕು. ಈ ರೀತಿಯಾಗಿ ಕಲಸ್ಕೊಂಡ ನಂತರ ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಒಂದು 5 ನಿಮಿಷ ನಾದ್ಕೊಳ್ಳಿ. ಈ ರೀತಿ ನಾವು ಹಿಟ್ಟನ್ನು ಪ್ರೆಷರ್ ಕೊಟ್ಕೊಂಡು ಪ್ರೆಸ್ ಮಾಡ್ತಾ ನಾವು ನಾದಿಕೊಳ್ಬೇಕು. ಮತ್ತೆ ಒಂದು 5 ನಿಮಿಷ ನಾದ್ಕೊಂಡ ನಂತರ ಮತ್ತೆ ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ನಮಗೆ ಫಸ್ಟಲ್ಲಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿತ್ತಲ್ವಾ, ಈಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ. ಇದನ್ನು ನಾವು ಒಂದು 20 ನಿಮಿಷ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಬೇಕು. ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ನಾದಿಕೊಂಡ ಮೇಲೆ ಇದಕ್ಕೆ ಕೊನೆಗೆ ಹಿಟ್ಟಿನ ಮೇಲೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿಟ್ಟು ಈ ಹಿಟ್ಟಿಗೆ ಎಣ್ಣೆ ಎಲ್ಲ ಸರಿಯಾಗಿ ಅಪ್ಲೈ ಮಾಡಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 3 ಗಂಟೆಯಷ್ಟು ಕಾಲ ನಾವಿದನ್ನು ನೆನೆಸ್ಕೋಬೇಕು. ಆವಾಗಲೇ ಒಬ್ಬಟ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ. ಟೈಮ್ ಇಲ್ಲ ಅಂದರೆ ನೀವು ಮಿನಿಮಮ್ 2 ಗಂಟೆ ಆದರೂ ನೆನೆಸ್ಕೋಬೇಕು. ಈ ಕಣಕದ ಹಿಟ್ಟು 2 ಗಂಟೆ ನೆನೆದಾದ್ಮೇಲೆ ಈಗ ನಾವು ಹೂರಣ ರೆಡಿ ಮಾಡೋಣ. ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ ಕಡಲೆಬೇಳೆನ 1-2 ಸಲ ನೀರಲ್ಲಿ ತೊಳೆದುಕೊಂಡು 1 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಹೋಳಿಗೆನ ಪ್ರತಿಯೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಈ ರೀತಿಯಾಗಿ ಮಾಡೋದಾದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇತ್ತೀಚೆಗೆ ಹೋಳಿಗೆ ಮಾಡೋದು ಕಲಿಯೋರಿಗೆ ಇದು ತುಂಬಾ ಈಸಿ ಮೆಥಡ್ ಅಂತ ಹೇಳ್ಬೋದು. ಈ ನೆನೆಸಿಟ್ಟಿರುವ ಕಡಲೆಬೇಳೆನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು 1/4 ಟೀ ಸ್ಪೂನಷ್ಟು ಅರಶಿನ ಹುಡಿ ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸ್ಕೊಳ್ಬೇಕು. 3 ವಿಷಲ್ ಆದ ನಂತರ ಇದು ಸ್ವಲ್ಪ ತಣ್ಣಗಾದ ನಂತರ ಬೇಯಿಸ್ಕೊಂಡ ಬೇಳೆನ ಒಂದು ಸೋಸುವ ಪಾತ್ರೆಗೆ ಹಾಕ್ಕೊಂಡು ಇದರ ನೀರನ್ನೆಲ್ಲ ಸೋಸ್ಕೊಂಡು ಡ್ರೈನ್ ಮಾಡಿ ಇಟ್ಕೊಳ್ಳಿ. ಇಷ್ಟು ಬೆಂದರೆ ಸಾಕು, ನಿಮಗೆ ಈಸಿಯಾಗಿ ಹೂರಣನ ತಯಾರು ಮಾಡ್ಬೋದು. ಈಗ ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಈ ಸೋಸಿಕೊಂಡ ಬೇಳೆನ ಹಾಕ್ಕೊಂಡು ಇದಕ್ಕೆ 2 ಕಪ್ಪಷ್ಟು ಹುಡಿ ಮಾಡಿದ ಬೆಲ್ಲ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೆಲ್ಲ ಕರಗುವವರೆಗೂ ಈ ಥರ ಕೈ ಆಡಿಸ್ತೀರಿ. ಇವಾಗ ನೋಡ್ಬೋದು ಬೆಲ್ಲ ಚೆನ್ನಾಗಿ ಕರಗಿದೆ. ಈ ಬೆಲ್ಲ ಚೆನ್ನಾಗಿ ಬೇಳೆ ಜೊತೆ ಹೊಂದ್ಕೊಳ್ಬೇಕು. ಈ ನೀರೇನಿದೆ ಇದೆಲ್ಲ ಹೋಗಿ ಡ್ರೈ ಆಗಬೇಕು. ನೋಡ್ತಿರ್ಬೋದು ಇಲ್ಲಿ ಆಗಿದೆ ನೋಡಿ, ಈ ಥರ ಆಗಬೇಕು. ಅಲ್ಲಿವರೆಗೂ ಇದನ್ನು ತಿರುಗಿಸ್ಕೊಳ್ಬೇಕು. ಇದೀಗ ಆಲ್ಮೋಸ್ಟ್ ಆಗಿದೆ. ಇಷ್ಟಾದರೆ ಸಾಕು. ಇನ್ನು ಜಾಸ್ತಿ ಬೇಯಿಸೋಕೆ ಹೋದರೆ ಇದು ತಳ ಹಿಡಿಯುತ್ತೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡಬೇಕು. ಇವಾಗ ಬೇಳೆ ಚೆನ್ನಾಗಿ ಆರ್ಕೊಂಡಿದೆ. ಈಗ ಒಂದು ಮಿಕ್ಸರ್ ಜಾರಿಗೆ ಇದನ್ನು ಹಾಕ್ಕೊಂಡು ಅದಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಏಲಕ್ಕಿ ಹುಡಿ ಹಾಕ್ಕೊಂಡು ಗಟ್ಟಿಯಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಬೇಳೆ ಹೂರಣ ಮಾಡೋದು ಈಸಿ ಆಗುತ್ತೆ. ಇವಾಗ ರುಬ್ಬಿದ ಹೂರಣನ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಹೂರಣ ಕೂಡ ರೆಡಿ ಆಯಿತು. ಈಗ ಇದರಿಂದ ಒಂದು ಲಿಂಬೆ ಗಾತ್ರದ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿಟ್ಕೊಳ್ಳಿ. ಹೀಗೆ ಎಲ್ಲ ಉಂಡೆ ಮಾಡಿಟ್ಕೊಳ್ಳಿ. ಇವಾಗ ಕಣಕವನ್ನು ನೋಡ್ಕೊಂಡು ಬರೋಣ. ಕಣಕವನ್ನು 3 ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ನೆನೆದಿದೆ. ಒಂದು ಸಲ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿಯಾಗಿ ಸಾಫ್ಟಾಗಿ ಇರಬೇಕು.
ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಒಂದು ಸಣ್ಣ ಲಿಂಬೆ ಸೈಜ್ ಗಾತ್ರದ ಹಿಟ್ಟನ್ನು ಉಂಡೆ ಮಾಡಿ ಇಟ್ಕೊಳ್ಳಿ. ಈ ರೀತಿ ಹಿಟ್ಟನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ಕರೆಕ್ಟ್ ಒಂದೇ ಸೈಜಲ್ಲಿ ಎಲ್ಲ ಕಣಕ ಬರುತ್ತೆ. ನೋಡಿ ಕಾಣ್ತಿದೆಯಾ ಉಂಡೆ ಯಾವ ರೀತಿ ಇದೆ ಅಂತ. ಹೀಗೆ ಎಲ್ಲ ಕಣಕವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಹೋಳಿಗೆ ಮಾಡೋದು ನೋಡೋಣ. ಹೋಳಿಗೆ ಮಾಡಲಿಕ್ಕೆ ಇಲ್ಲಿ ನಾನು ಒಬ್ಬಟ್ಟು ಶೀಟ್ ತೊಗೊಂಡಿದ್ದೇನೆ. ಈ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇವಾಗ ಕಣಕ ತಗೊಂಡು ಸ್ವಲ್ಪ ಕೈಯಲ್ಲೇ ತಟ್ಕೊಳ್ಳಿ. ಇದರ ಮೇಲೆ ಹೂರಣ ಇಟ್ಟು ಪೂರ್ತಿಯಾಗಿ ಹೂರಣವನ್ನು ಹಿಟ್ಟಿನಿಂದ ಎಲ್ಲೂ ಹರಿದಿರೋ ಹಾಗೆ ಸ್ಟಫ್ ಮಾಡಿಕೊಳ್ಬೇಕು. ನಂತರ ಇದನ್ನು ಮೆಲ್ಲಗೆ ಕೈಯಲ್ಲೇ ಒತ್ತಿ ಒತ್ತಿ ಲಟ್ಟಿಸ್ಕೊಳ್ಳಿ. ಹೂರಣ ಪೂರ್ತಿಯಾಗಿ ಹರಡಿರುತ್ತೆ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟಿಗೆ ಎಣ್ಣೆ ಸವರಿಟ್ಟಿದ್ದೆ. ಇದನ್ನು ಹಿಟ್ಟಿನ ಮೇಲೆ ಹರಡಿ ಸ್ವಲ್ಪ ಸ್ವಲ್ಪನೇ ಬೆರಳು ಸಹಾಯದಿಂದ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಹೋಳಿಗೆ ಕರೆಕ್ಟಾಗಿರುತ್ತೆ. ಇದನ್ನು ಎಷ್ಟು ತೆಳುವಾಗಿ ಕೂಡ ಲಟ್ಟಿಸ್ಬೋದು. ಚಪಾತಿ ಥರ ಎತ್ತಿ ಲಟ್ಟಿಸ್ಲಿಕ್ಕಾಗಲ್ಲ. ಸ್ಟವ್ ಆನ್ ಮಾಡಿ ತವ ಇಟ್ಟಿದ್ದೀನಿ. ಈಗ ತವ ಬಿಸಿಯಾಗಿದೆ. ಈಗ ಇದನ್ನು ತವ ಮೇಲೆ ಹಾಕ್ಕೊಳ್ತಿದ್ದೀನಿ. ತವ ಮೇಲೆ ಹಾಕಿದ ಮೇಲೆ ಒಂದು ಬದಿ ಚೆನ್ನಾಗಿ ಬೇಯೋವರೆಗೂ ಯಾವುದೇ ಕಾರಣಕ್ಕೂ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಮೇಲ್ಗಡೆ ನೋಡಿ ಬಬಲ್ಸ್ ಸ್ಟಾರ್ಟ್ ಆಗಿದೆಯಾ. ಇವಾಗ ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಬದಿ ಕಾದ ನಂತರ ತಿರುಗಿಸಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಒಬ್ಬಟ್ಟು ಹರಿದು ಹೋಗುತ್ತೆ. ಎರಡೂ ಕಡೆ ಒಂದೇ ರೀತಿ ಕಾಯಿಸ್ಕೊಳ್ಬೇಕು. ಎರಡೂ ಕಡೆ ಬಣ್ಣ ಚೇಂಜ್ ಆದಮೇಲೆ ತೆಗೆದಿದ್ದನ್ನು ಒಂದು ಬಾಳೆ ಎಲೆ ಮೇಲೆ ಹಾಕಿ ಮೇಲೆ ತುಪ್ಪ ಸವರಿಕೊಳ್ಳಿ. ಆಗ ಸಾಫ್ಟಾಗಿ ಇರುತ್ತೆ. ತುಂಬ ಹೊತ್ತು ನಾವು ಬೇಯಿಸೋದ್ರಿಂದ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಳ್ಳಿ. ಹೋಳಿಗೆನ ಒಬ್ಬಟ್ಟು ಶೀಟಲ್ಲಿ ಬೇಕಾದರೂ ಲಟ್ಟಿಸ್ಬೋದು, ಇಲ್ಲಾಂದರೆ ಒಂದು ಬಾಳೆ ಎಲೆ ಮೇಲೆ ಬೇಕಾದರೂ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಎಣ್ಣೆನ ಹೀಗೆ ಸವರ್ಕೊಂಡು ಅದರಲ್ಲಿ ಕಣಕನ ಇಟ್ಕೊಂಡು ಸ್ವಲ್ಪ ಅಗಲವಾಗಿ ಒತ್ತಿಕೊಂಡು ಈಗ ಮಧ್ಯದಲ್ಲಿ ಹೂರಣ ಇಟ್ಟು ಈ ರೀತಿ ರೌಂಡಾಗಿ ಮಾಡಿಕೊಂಡು ಸೆಂಟರಲ್ಲಿಟ್ಟು ಹೂರಣನ ಇದರಲ್ಲಿ ಕವರ್ ಮಾಡ್ಕೋಬೇಕು. ಆಮೇಲೆ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಒತ್ಕೊಂಡು ಸ್ಪ್ರೆಡ್ ಮಾಡಬೇಕು. ಆಗ ಹೂರಣ ಕೂಡ ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಕೈಯಲ್ಲೇ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೇಕು. ನಿಮಗೆ ಬೇಕಾದ ರೀತಿಯಲ್ಲಿ ಲಟ್ಟಿಸ್ಕೊಂಡು ಆಮೇಲೆ ತವ ಮೇಲೆ ಹಾಕ್ಕೊಂಡು ಒಂದು ಬದಿ ಚೆನ್ನಾಗಿ ಕಾದ ನಂತರ ತಿರುಗಿಸಿ ಹಾಕಿ ಇನ್ನೊಂದು ಬದಿ ಕಾಯಿಸ್ಕೊಳ್ಳಿ. ಒಂದು ಬದಿ ಕಾದ ಮೇಲೆ ಈ ರೀತಿ ಬಬಲ್ ಥರ ಬರುತ್ತೆ. ಆವಾಗ ಇನ್ನೊಂದು ಬದಿ ತಿರುಗಿಸಿ ಹಾಕಿ ಕಾಯಿಸ್ಕೊಳ್ಳಿ. ಎರಡೂ ಕಡೆ ಚೆನ್ನಾಗಿ ಕಾದ ಮೇಲೆ ಇದನ್ನು ಹೀಗೆ ಮಡಚಿ ತೆಗೆದುಕೊಂಡು ಬಿಡಿ. ಈಗ ಇದರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಈಗ ನಿಮಗೆ ಕಡಲೆಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ರೆಡಿ ಆಯಿತು. ಸೊ ನೋಡಿದ್ರಲ್ಲ ಎಷ್ಟು ಸ್ಮೂತಾಗಿ ಬಂದಿದೆ. ಸೇಮ್ ಇದೇ ವಿಧಾನದಲ್ಲಿ ಎಲ್ಲ ಒಬ್ಬಟ್ಟನ್ನು ಸಹ ಮಾಡ್ಕೊಂಡು ತಗೊಳ್ಳಿ. ಸೊ ಈ ರೀತಿ ಮಾಡಿಕೊಡಿ, ಎಷ್ಟಾದರೂ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಬಂದಿದೆ, ಪರ್ಫೆಕ್ಟ್ ಆಗಿದೆ ಒಬ್ಬಟ್ಟು. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಏನು ಅನ್ನಿಸ್ತು, ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಕೊಳ್ಳಿ. ಆವಾಗ ನಿಮಗೆ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.